ಇವತ್ತಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಚಾರವಾಗಿ ಮಾತಾಡೋಣ. ನೋಡಿ, ತುಂಬ ಜನರಿಗೊಂದು ಗೊಂದಲ ಬಂದಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾವಾಗ ಇದೆ? 15ನೇ ತಾರೀಕಿದೆಯಾ? ಆಗಸ್ಟ್ 15ನೇ ತಾರೀಕಿದೆಯಾ ಅಥವಾ 16ನೇ ತಾರೀಕಿಗೆ ನಾವು ಆಚರಣೆ ಮಾಡಬೇಕಾ? ಇನ್ನೂ ಕೆಲವರಲ್ಲಿ ಗೊಂದಲ ಏನಂದ್ರೆ, ಕರಾವಳಿಯಲ್ಲಿ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಎಲ್ಲ ಮೊಸರು ಕುಡಿಕೆ ಅಂತ ಮಾಡ್ತಾರೆ ಕೃಷ್ಣ ಜನ್ಮಾಷ್ಟಮಿ ಮರುದಿನ. ಸೊ ಸಂಭ್ರಮವಾಗಿ ಆಗಿರ್ತದೆ. ಸೊ ಅದನ್ನ ನೆಕ್ಸ್ಟ್ ಮಂತ್ ಅಂದ್ರೆ ಸೆಪ್ಟೆಂಬರ್ 15ನೇ ತಾರೀಕು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಕೃಷ್ಣ ಜನ್ಮಾಷ್ಟಮಿ ವಿಚಾರದಲ್ಲಿ ಗೊಂದಲಗಳು ಯಾಕಿಷ್ಟು ಗೊಂದಲ? ಯಾವಾಗ ಆಚರಣೆ ಮಾಡಬೇಕು? ಇಂಥ ತುಂಬಾ ವಿಚಾರಗಳನ್ನು ತುಂಬಾ ಜನ ಕರೆ ಮಾಡಿ ಕೇಳಿದ್ರು. ಸೊ ನಾವು ಯಾವಾಗ ಆಚರಣೆ ಮಾಡಬೇಕು, ಯಾವ ಮಂತ್ರವನ್ನು ಆವತ್ತು ಜಪಿಸಬೇಕು, ಅಥವಾ ವಿಶೇಷವಾಗಿ ಏನಾದರೂ ಮಾಡಿದ್ರೆ ವಿಶೇಷ ಫಲಗಳೇನಾದರೂ ಸಿಗ್ತದ? ಈ ರೀತಿಯ ಗೊಂದಲಗಳು, ಒಂದು ರೀತಿಯ ಟೆನ್ಷನ್, ಯಾವಾಗ ಮಾಡಬೇಕು ಅಂತ ತುಂಬಾ ಜನರಿಗೆ ಒಂದು ಗೊಂದಲ ಇದೆ. ಸೊ ವಿಡಿಯೋನ ಪೂರ್ತಿ ನೋಡಿ. ಇದರಲ್ಲಿ ನಾವು ಡೀಟೇಲ್ ಆಗಿ ಕೊಡ್ತೇವೆ ಯಾವಾಗ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು ಮತ್ತೆ ಯಾವ ಮಂತ್ರವನ್ನು ಮಾಡಬೇಕು. ವಿಶೇಷವಾಗಿ ಈ ಮಕ್ಕಳಾಗದವರಿಗೆ, ಸಂತಾನ ಫಲ ಇಲ್ಲದವರಿಗೆ ಶ್ರೀಕೃಷ್ಣನ ಜನ್ಮಾಷ್ಟಮಿ ಎಂದು ಕೆಲವೊಂದು ಬಾರಿ ಮಾಡಿದಂತಹ ಮಂತ್ರ ತಂತ್ರಗಳು ತುಂಬಾ ರೀತಿಯಲ್ಲಿ ವರ್ಕ್ ಆಗಿ ಫಲವನ್ನ ಕೊಡುತ್ತೆ. ದೈವ ಬಲ, ದೇವರ ಬಲ ಇದ್ದಾಗ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಅದೇ ರೀತಿ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಅನ್ನ ಮಾಡಿ. ನಮ್ದು ತಂತ್ರ ಮಂತ್ರ ತರಗತಿ ಇದೆ. ಇದೇ ಬರ್ತಕ್ಕಂಥ ಆಗಸ್ಟ್ 23, 24, 25ನೇ ತಾರೀಕು 3 ದಿನ ಇರ್ತದೆ ತಂತ್ರ ಮಂತ್ರ ಸಾಧನಾ ತರಗತಿ ಅಂತ. ಸೊ ಫಸ್ಟ್ ಟೈಮ್ ಮಾಡಿದೆ, ಇದು ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೆ, ಸೆಕೆಂಡ್ ಬ್ಯಾಚ್ ಇದು. ಯಾವೆಲ್ಲ ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಮನೆಗಳಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನು ತಂತ್ರದ ಮುಖಾಂತರ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿ ಯಾವ ರೀತಿ ತಂತ್ರಗಳನ್ನು ಮಾಡಬೇಕು ಅಂತ ಡೀಟೇಲ್ ಆಗಿದೆ. ಸೊ ರೆಕಾರ್ಡಿಂಗ್ ವಿಡಿಯೋ ಇರುತ್ತೆ, ಯಾವಾಗ ಬೇಕಾದ್ರೂ ನೀವು ನೋಡ್ಬೋದು. ನಮ್ಮ ಆ್ಯಪಲ್ಲಿ ಇರುತ್ತೆ, ಆನ್ಲೈನ್ ಇರುತ್ತೆ. 3 ದಿನ ಸುಮಾರು ವಿಡಿಯೋ ಬರ್ತೇವೆ ಅದರ ಬಗ್ಗೆ. ಸೊ ಗಂಡ ಹೆಂಡತಿ ವಿಚಾರ ಆಗಿರ್ಬೋದು, ಮನೆಯ ವಿಚಾರ, ಹಣದ ವಿಚಾರ, ಶತ್ರುಗಳು ತುಂಬಾ ಇದ್ರೆ ಅವರನ್ನ ಯಾವ ರೀತಿ ಕಂಟ್ರೋಲ್ಗೆ ತರಬೇಕು, ಸೊ ನಿಮ್ಮ ವ್ಯಾಪಾರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಹಣ ಕೈಯಲ್ಲಿ ನಿಲ್ತಾ ಇಲ್ಲ ನನ್ನ ಹತ್ರ, ಯಾವ ರೀತಿ ಅದಕ್ಕೆಲ್ಲ ಪರಿಹಾರ ಮಾಡೋದು, ತಂತ್ರ ಮಂತ್ರ ಸಾಧನಾ ತರಗತಿಯಿಂದ ಸೆಕೆಂಡ್ ಬ್ಯಾಚ್ ಮಾಡ್ತಾರೆ. ಮೊದಲ ಬ್ಯಾಚ್ ಅಲ್ಲಿ ಒಂದು 70ಕ್ಕಿಂತಲೂ ಜಾಸ್ತಿ ಜನ ಇದ್ರು. ಈಗ ಮತ್ತೆ ಕೆಲವರು ಸೆಕೆಂಡ್ ಬ್ಯಾಚ್ ಮಾಡಿ ಅಂತ ಹೇಳಿದ್ರು. ಸ್ವಲ್ಪ ವಿಚಾರಗಳನ್ನು ಜಾಸ್ತಿ ಕೊಟ್ಟು ಮಾಡ್ತಾ ಇದ್ವಿ. ಆಗಸ್ಟ್ 23, 24, 25 ಜಾಯಿನ್ ಆಗುವವರು ನಮಗೆ ಮೆಸೇಜ್ ಮಾಡ್ಬೋದು ಅಥವಾ ಕರೆ ಮಾಡಿ ನಿಮ್ಮ ನೋಂದಣಿಯನ್ನ ಮಾಡಿಸ್ಬೋದು. ಸೊ ಕೃಷ್ಣ ಜನ್ಮಾಷ್ಟಮಿ ನೋಡಿ, ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಕೃಷ್ಣ ಜನಿಸಿದ್ದು ರೋಹಿಣಿ ನಕ್ಷತ್ರದಲ್ಲಿ ಅಂತ ಉಲ್ಲೇಖ ಇದೆ. ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣ ಮಧ್ಯರಾತ್ರಿಯಲ್ಲಿ ಜನಿಸಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ಜನನವಾಯಿತು ಅಂತ ಇದೆ. ಅಲ್ಲಿ ಅಷ್ಟಮಿ ಬರಬೇಕಿತ್ತು. ನಾವು ಅಷ್ಟಮಿ ತಿಥಿಯಂದು ರೋಹಿಣಿ ನಕ್ಷತ್ರ ಬಂದಾಗ, ಅಷ್ಟಮಿ ತಿಥಿಯಂದು ನೋಡಿ, ಅಷ್ಟಮಿ ತಿಥಿಯಂದು ರೋಹಿಣಿ ನಕ್ಷತ್ರ ಬಂದಾಗ ಅಲ್ಲಿ ನಮಗೆ ಕೃಷ್ಣ ಜನ್ಮಾಷ್ಟಮಿ ಅಂತ ನಾವು ಆಚರಣೆ ಮಾಡ್ತೇವೆ. ಇಲ್ಲಿ ಏನು ಗೊಂದಲ ಇದೆ ಅಂದ್ರೆ ನೋಡಿ, ನಮಗೆ ಅಷ್ಟಮಿ ತಿಥಿ ನಾವು ಈಗ ಆಗಸ್ಟ್ 15 ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇದೆ. ಆಗಸ್ಟ್ 15ರಂದು ನಾವು ಮಧ್ಯರಾತ್ರಿ ನಮಗೆ ಅಂದ್ರೆ 11:49ಕ್ಕೆ, ರಾತ್ರಿ 11:49ಕ್ಕೆ ನಮಗೆ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಮುಗಿತಕ್ಕಂಥದ್ದು ಯಾವಾಗ ಅಷ್ಟಮಿ ತಿಥಿ ಅಂದ್ರೆ ಮರುದಿನ ಅಂದ್ರೆ ಶನಿವಾರ ರಾತ್ರಿ 9:34ಕ್ಕೆ ಅಷ್ಟಮಿ ತಿಥಿ ಮುಗಿಯುತ್ತೆ. ಇಲ್ಲಿ ಗೊಂದಲ ಏನಂದ್ರೆ ಅಲ್ಲಿ ರಾತ್ರಿ ಪ್ರಾರಂಭ ಆಗಿ, ಹಾಗಾದ್ರೆ 15ನೇ ತಾರೀಕು ಬೆಳಿಗ್ಗೆ ನಾವು ಮಾಡಬಾರ್ದು ಅಂತ ಹೇಳಿದ್ರೆ 3 ದಿನ ಮಾಡ್ಬೋದು. ಯಾಕಂದ್ರೆ ನೋಡಿ, ಒಂದು ಅಷ್ಟಮಿ ತಿಥಿ ಪ್ರಾರಂಭ ಆಗಿರೋದು 15ನೇ ತಾರೀಕು, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. 15ನೇ ತಾರೀಕು 11:49 ರಾತ್ರಿ ಪ್ರಾರಂಭ ಆಗಿದೆ. ಮತ್ತೆ ಮರುದಿನ ರಾತ್ರಿ, ಶನಿವಾರ ರಾತ್ರಿ ಅಲ್ಲಿ 9:34 ತನಕ ಅಷ್ಟಮಿ ತಿಥಿ ಇರುತ್ತೆ. ಆದ್ರಿಂದ ನಾವು ಶನಿವಾರವೇ ಮುಖ್ಯವಾಗಿ ಆಚರಣೆಯನ್ನ ಮಾಡಬೇಕು. ಇಲ್ಲಿ 3 ದಿನ ಮಾಡ್ಬೋದು. ಯಾವಂದ್ರೆ 14, 15, 16, 17. 17 ಏನಂದ್ರೆ ಅಲ್ಲಿ ರೋಹಿಣಿ ನಕ್ಷತ್ರ ಕೂಡ ಬರ್ತದೆ. ಯಾವಾಗ ಬರ್ತದೆ ಅಂತ ನೋಡಿದ್ರೆ ನಮಗೆ ಬೆಳಿಗ್ಗೆ 4:15 ಏನೋ ರೋಹಿಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ. ರೋಹಿಣಿ ನಕ್ಷತ್ರ ಅದು ಮುಗಿತಾ ಆಗ್ತಕ್ಕಂಥದ್ದು ಮರುದಿನ 18ನೇ ತಾರೀಕಿಗೆ ಬೆಳಿಗ್ಗೆ 3:30 ಗಂಟೆಗೆ ರೋಹಿಣಿ ನಕ್ಷತ್ರ ಮುಗಿಯುತ್ತೆ. ಸೊ ಆದ್ರಿಂದ ನಾವು ಈ ತರ ಗೊಂದಲಗಳಿದ್ದಾಗ ಉದಯ ಲಗ್ನ, ಉದಯ ತಿಥಿಯನ್ನ ನೋಡ್ತೇವೆ. ಉದಯ ತಿಥಿ ಯಾವಾಗ ಬರುತ್ತೆ ಅಂದ್ರೆ ಅಲ್ಲಿ ಅಷ್ಟಮಿ ತಿಥಿ ಪ್ರಾರಂಭ ಆಗಿರ್ತಕ್ಕಂಥದ್ದು 15ನೇ ತಾರೀಕು ರಾತ್ರಿ 11:49ಕ್ಕೆ. ಆಗ ಅಷ್ಟಮಿ ತಿಥಿ ಮರುದಿನ ರಾತ್ರಿ ತನಕ ಇರುವುದರಿಂದ ನಾವು ಮರುದಿನದ ತಿಥಿಯನ್ನು ನಾವು ಈ ತರ ಗೊಂದಲಗದ ತಿಥಿ ಅಂತ, ಆದ್ರಿಂದ ನಾವು ಅಷ್ಟಮಿಯನ್ನ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿಯನ್ನ ಶನಿವಾರ ಆಚರಣೆ ಮಾಡಬಹುದು. ಶನಿವಾರ ತಂತ್ರಗಳನ್ನ ಮಾಡಬಹುದು, ಶನಿವಾರ ಮಂತ್ರಗಳನ್ನ ನಾವು ಪಠಿಸಬಹುದು.
ಸೊ ಗೊಂದಲಗಳಿದ್ರೆ 3 ದಿನ ಕೂಡ ನಾವು ಆಚರಣೆಯನ್ನ ಮಾಡಬಹುದು. ಯಾಕಂದ್ರೆ ಇಲ್ಲಿ 15ನೇ ತಾರೀಕು ರೋಹಿಣಿ ನಕ್ಷತ್ರ ಕೂಡ ಬಂದಿದೆ. ಸೊ ಹಾಗಾದ್ರೆ ಆವತ್ತಿನ ದಿನ ನೋಡಿ, ನಾವು ಯಾವುದೇ ಒಂದು ತಂತ್ರ ಮಂತ್ರವನ್ನು ವಿಶೇಷ ದಿನಗಳಲ್ಲಿ ಮಾಡಿದಾಗ ಅದು ಬೇಗ ಫಲ ಕೊಡುತ್ತೆ ಅಂತ ಶಾಸ್ತ್ರದಲ್ಲಿ ಇದೆ. ಒಂದಾಗಿ ನಾವು ಯಾವತ್ತು, ನಾನು ತುಂಬಾ ಸಲ ಈ ಮಾತನ್ನ ಹೇಳಿದ್ದೇನೆ, 3 ದಿನಗಳನ್ನ ಯಾವತ್ತು ಮಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾವುದಂದ್ರೆ ಒಂದು ನವರಾತ್ರಿ, ಶಿವರಾತ್ರಿ, ಇನ್ನೊಂದು ಗ್ರಹಣ, ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ. ಸೊ ನೀವು ಕೃಷ್ಣ ಜನ್ಮಾಷ್ಟಮಿಗೆ ನೀವು ಈಗ ಮಕ್ಕಳಿಲ್ಲದವರು ಯಾವುದಾದ್ರೂ ಒಂದು ತಂತ್ರವನ್ನು ಮಾಡಬೇಕಿದ್ರೆ ಆವತ್ತಿನ ದಿನವನ್ನ ಮಾಡಿ. ಯಾವ ತಂತ್ರವನ್ನು ಮಾಡಬೇಕು ನೋಡಿ, 3 ದಿನ ಇದೆ. 3 ದಿನ ಯಾವ ಬೇಕಾದ್ರೂ ಮಾಡೋದು, ವಿಶೇಷವಾಗಿ ಶನಿವಾರ ನೀವು ಮಾಡಬಹುದು. ಸೊ ಪುತ್ರ ಸಂತಾನಕ್ಕಾಗಿ, ಸಂತಾನ ಪ್ರಾಪ್ತಿಗಾಗಿ ಶ್ರೀಕೃಷ್ಣನ ಜನ್ಮದಿನದಂದು ಈ ತಂತ್ರವನ್ನು ನೀವು ಮಾಡಬೇಕು. ಯಾವ ತಂತ್ರ ಅಂದ್ರೆ, ನೀವು ಒಂದು ಸಣ್ಣ ಬೆಳ್ಳಿಯ ಕೃಷ್ಣನ ಮೂರ್ತಿಯನ್ನು ತರಬೇಕು. ಯಾರಿಗೆಲ್ಲ ಅಂದ್ರೆ ಜಾತಕದಲ್ಲಿ ಸಂತಾನ ಯೋಗ ಇದೆ, ಏನೋ ಅಡೆತಡೆ ಬರ್ತಾ ಇದೆ, ಎಷ್ಟು ಪ್ರಯತ್ನ ಆಗ್ತಾ ಇಲ್ಲ, ಎಲ್ಲ ದೇವರ ಹತ್ರ ಹೋಗಿದೆ, ಎಲ್ಲ ಪೂಜೆ ಹೋಮಗಳೆಲ್ಲ ಆಗಿದೆ ನಮ್ದು, ಹಾಗಾದ್ರೆ ಈ ತಂತ್ರವನ್ನ ನೀವು ಮಾಡಿ. ಏನಂದ್ರೆ ಒಂದು ಸಣ್ಣ ಮೂರ್ತಿ, ಕೃಷ್ಣನ ಮೂರ್ತಿಯನ್ನು ತಗೊಂಡು ಬನ್ನಿ. ಅದು ಬೆಳ್ಳಿಯ ಮೂರ್ತಿ ಆದ್ರೆ ಬೆಸ್ಟ್. ಸೊ ನಿಮ್ಮ ಹತ್ರ ಹಣಕಾಸಿಗೆ ಸ್ವಲ್ಪ ಸಮಸ್ಯೆ ಇದ್ರೆ ಸೊ ಬೇರೆ ಮೂರ್ತಿ ಕೂಡ ಆಗ್ಬೋದು. ಸಣ್ಣ ಮೂರ್ತಿ ಸಾಕು, ಸಣ್ಣ ಮೂರ್ತಿ ತಗೊಂಡು ಅದಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರು ಅದು ರಾತ್ರಿ ಮಾಡಬಹುದು. ಪ್ರಾರಂಭ ಮಾಡಬೇಕಿದ್ರೆ ಶನಿವಾರ ರಾತ್ರಿ 12 ಗಂಟೆಯಿಂದ 12:30 ಒಳ್ಳೆಯ ಸಮಯ ಇದೆ. ಆವತ್ತು ಶುಭ ಲಗ್ನ ಇದೆ. ಆ ಸಮಯದಲ್ಲಿ ನೀವು ಬೆಣ್ಣೆಯಿಂದ ಅಭಿಷೇಕವನ್ನ ಶ್ರೀಕೃಷ್ಣನ ಮೂರ್ತಿಗೆ ಮಾಡಬೇಕು. ಸೊ ಎಷ್ಟು ದಿನ ಮಾಡಬೇಕು? 1 ವರ್ಷ, ಬರುವ ವರ್ಷ ಕೃಷ್ಣ ಜನ್ಮಾಷ್ಟಮಿ ಬರುವ ತನಕ ಪ್ರತಿದಿನ ನಿಮಗೆ ಸಾಧ್ಯ ಇದ್ರೆ ಬೆಣ್ಣೆಯಿಂದ ನೀವು ಸಂಕಲ್ಪ ಮಾಡಬೇಕು, ನಮಗೆ ಪುತ್ರ ಸಂತಾನ ಆಗಬೇಕು, ನಮಗೆ ಸಂತಾನ ಪ್ರಾಪ್ತಿ ಆಗಬೇಕು, ಅಡೆತಡೆಗಳೆಲ್ಲ ಹೋಗಬೇಕು ಅಂತ ಪ್ರತಿದಿನ ಬೆಣ್ಣೆಯ ಅಭಿಷೇಕವನ್ನು ನೀವು ತಂದಿರ್ತಕ್ಕಂಥ ಪುಟಾಣಿ ಕೃಷ್ಣನ ಮೂರ್ತಿಗೆ ಪ್ರತಿದಿನ ಮಾಡ್ತಾ ಬಂದಾಗ ನಿಮ್ಮ ಇಷ್ಟಾರ್ಥ ಏನಿದೆ ಆ ಸಂತಾನದ ವಿಚಾರದಲ್ಲಿ ಅದು ಈಡೇರ್ತಕ್ಕಂಥದ್ದು. ಖಂಡಿತವಾಗೂ ನಂಬಿಕೆ ಇಟ್ಟು ಮಾಡಿದ್ರೆ ಫಲ ಸಿಗುತ್ತೆ. ಆಗ್ತದ ಇಲ್ವಾ ನೋಡೋಣ, ಇದು ಸುಮ್ಮನೆ ಧೈರ್ಯ ಇಲ್ಲ ಅಂತ ಹೇಳುವರು ಖಂಡಿತವಾಗೂ ಪ್ರಯತ್ನ ಪಡಬೇಡಿ, ನಿಮಗೆ ಆಗುದಿಲ್ಲ. ಯಾಕಂದ್ರೆ ನಂಬಿಕೆಯೇ ಮೂಲ ಧರ್ಮ. ಅದೇ ರೀತಿ ಸಿದ್ಧಿ ಮಾಡುವವರಿಗೆ ಕೂಡ ನಾನು ಯಾವತ್ತು ಹೇಳಿದೆ, ನಮ್ದು ಸಿದ್ಧಿ ಕೂಡ ಇದೆ, ದೈವರಕ್ಷೆ ಮಂತ್ರ ಸಿದ್ಧಿಯಿಂದ. ಸಿದ್ಧಿ ಮಾಡುವವರಿಗೆ ಉತ್ತಮವಾದ ಒಂದು ಸಮಯ ಯಾವುದಂದ್ರೆ ಆವತ್ತಿನ ರಾತ್ರಿ 12 ಗಂಟೆಯಿಂದ 12:30 ನೀವು ಒಂದು ಮಂತ್ರವನ್ನು ಸಿದ್ಧಿ ಮಾಡಿ. ಯಾವ ಮಂತ್ರ ಅಂತ ನೋಡೋಣ. ನೋಡಿ, ಕರ್ಮಣ್ಣೇ ವಾದಿಕಾರಸ್ತೆ ಮಾಫಲೇಶು ಕದಾಚನ. ಅಂದ್ರೆ ನಿನ್ನ ಕರ್ಮವನ್ನ ನೀನು ಮಾಡು, ಫಲವನ್ನ ಅಪೇಕ್ಷೆ ಪಡಬೇಡ. ಅಂದ್ರೆ ನಿನ್ನ ಕರ್ತವ್ಯವನ್ನ, ನಿನ್ನ ಕೆಲಸವನ್ನ ನೀನು ಮಾಡು, ಭಗವಂತ ಶ್ರೀಕೃಷ್ಣ ಅದಕ್ಕೆ ಫಲವನ್ನ ಕೊಡ್ತಾನೆ ಅಂತ. ಅಂದ್ರೆ ನೀವು ಮಂತ್ರವನ್ನ ಪಠಿಸಬೇಕು, ತಂತ್ರವನ್ನ ಮಾಡಬೇಕು. ಫಲ ಸಿಗ್ತದ ಅಂತ ನೋಡ್ಬಾರ್ದು, ಖಂಡಿತವಾಗೂ ಫಲ ಸಿಗ್ತದೆ. ಫಲದ ಹಿಂದೆ ಹೋದ್ರೆ ಅದಾಗುದಿಲ್ಲ, ನೀವು ಮಾಡ್ತಾ ಇರ್ಬೇಕು. ಈಗ ಒಂದು ಗಿಡವನ್ನ ನೆಡ್ಬೇಕು, ನೀವು ಗಿಡವನ್ನ ನೆಟ್ಟು ಗಿಡ ಅದು ಮರವಾಗಬೇಕಿದ್ರೆ ಏನಾಗಬೇಕು? ಅದಕ್ಕೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು. ಸೊ ಅದೇ ರೀತಿ ನೀವು ಮಂತ್ರವನ್ನು ಪಠಿಸ್ತಾ ಇರಬೇಕು. ನೀವು ಗಿಡ ನೆಟ್ಟ ಮೇಲೆ ಪದೇ ಅದು ಬೇರೆ ಬಂದಿದ, ಅದು ಹೇಗಾಗಿದೆ ಅಂತ ನೋಡಿದ್ರೆ ಗಿಡ ಸಾಯ್ತದೆ. ಆದ್ರಿಂದ ನೀವು ಮಂತ್ರವನ್ನ ಪಠಿಸ್ತಾ ಇರಬೇಕು, ತಂತ್ರವನ್ನ ಮಾಡ್ತಾ ಇರಬೇಕು. ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಅದು ಫಲ ಕೊಟ್ಟೇ ಕೊಡ್ತದೆ. ನಮಗೆ ತುಂಬಾ ಅನುಭವ ಆಗಿದೆ. ನಮ್ಮ ದೈವರಕ್ಷೆ ಮಂತ್ರ ಸಿದ್ಧಿಯಲ್ಲಿ ಕೂಡ ನಾವು ಯಾವ ರೀತಿ ಒಂದು ಶಕ್ತಿಯನ್ನ ಸಿದ್ಧಿ ಮಾಡಬೇಕು, ಯಾವ ರೀತಿ ಅಡೆತಡೆಗಳನ್ನು ನಿವಾರಿಸಿ ಒಂದು ಶಕ್ತಿಯೊಂದಿಗೆ ಯಾವ ರೀತಿ ಮಾತಾಡುವುದು, ಅದ್ಭುತವಾದ ತರಗತಿ. ಒಂದು 300-350 ಜನರಿಗೆ ಜಾಯಿನ್ ಆಗಿದ್ದಾರೆ. ಈಗ ಕೂಡ ಅದು ನಡೀತಾ ಇದೆ ತರಗತಿ, ಯಾರಿಗಾದ್ರೂ ಜಾಯಿನ್ ಆಗ್ಬೋದು. ಸೊ ಅದರಲ್ಲಿ ಕೂಡ ನಾವು ಡೀಟೇಲ್ ಆಗಿ ಇದ್ದೀವಿ. ಸೊ ತರಗತಿಗೆ ಬರಲಿಕ್ಕೆ ಬಂದವರಿಗೆಲ್ಲ ಗೊತ್ತಿದೆ ಯಾವ ರೀತಿ ಬರ್ಲಿಕ್ಕೆ ಯಾರೆಲ್ಲ ಬಂದಿಲ್ಲ ಅಥವಾ ನಾವು ಸಿದ್ಧಿ ಮಾಡಿಲ್ಲ. ಸೊ ಆವತ್ತಿನಿಂದ ನೀವು ಮಂತ್ರವನ್ನು ಪಠನೆ ಮಾಡ್ಬೋದು. ಯಾವತ್ತಂದ್ರೆ ಶನಿವಾರ ರಾತ್ರಿ ಅಥವಾ ಶುಕ್ರವಾರ ರಾತ್ರಿ, ಬೆಸ್ಟ್ ಶನಿವಾರ ರಾತ್ರಿ 12 ಗಂಟೆಯಿಂದ 12:30 ತನಕ ನಾನು ಹೇಳ್ತಕ್ಕಂಥ ಇವತ್ತಿನ ಮಂತ್ರವನ್ನು ನೀವು ಪಠನೆ ಮಾಡಿ. ಯಾವ ಮಂತ್ರದ್ದು? ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವ. ಈ ಮಂತ್ರವನ್ನು ಎಷ್ಟು ಸಲ ಪಠಿಸಬೇಕು? ಅನ್ಲಿಮಿಟೆಡ್. ಒಂದು ಸಂಕಲ್ಪ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮ್ಮ ಮನೆ ಆಗಬೇಕಿರೋದು, ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಮಂತ್ರ ಸಿದ್ಧಿ ಆಗೋದಿರ್ಬೋದು, ಅಥವಾ ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ಬೇರೆ ಯಾವುದೇ ನಿಮ್ಮ ಆಸೆಗಳನ್ನು ಇಟ್ಕೊಂಡು ನೀವು ಈ ಮಂತ್ರವನ್ನು ಪಠಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಎಷ್ಟು ಸಲ, ಅನ್ಲಿಮಿಟೆಡ್. ಕೂರ್ಬೇಕಿಂದ ನಮಗೆಲ್ಲ ವಿಧಿವಿಧಾನ ಎಲ್ಲ ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಕೂರಬೇಕು ಅಂತ. ಸೊ ವಿಡಿಯೋ ನೋಡಿಬೇಕಿದ್ರೆ ತುಂಬ ಅದ್ಭುತವಾದ ಸಮಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದು. ಈ ದಿನವನ್ನು ಮಿಸ್ ಮಾಡಬೇಡಿ. ನಿಮ್ಮ 100% ನಿಮಗೆ ಆ ಕೃಷ್ಣನ ಅನುಗ್ರಹ, ಭಗವಂತನ ಅನುಗ್ರಹ ಸಿಗ್ತಕ್ಕಂಥದ್ದು. ಸೊ ಎಲ್ರಿಗೂ
ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಶುಭ ದಿನ.